ಊರಿಗೆ ಹೋಗನೆ ನಮ್ಮ ಸೊಪ್ಪಿ. ಇವತ್ತು ನೋಡು, ನೀ ಇಲ್ಲಿ ತಗನ ಚೆನ್ನಾಗಿದ್ದಿದ್ರೆ ಅವ್ರ ಮನೆಗೆ ನಾವು ಹೋಗ್ಬೋದಾಗಿತ್ತು. ಅಲ್ಲ ಹೆಂಗ ಆಗೋದು ನನ್ನ ಜೀವನ? ನಿಂದು ಬೇರೆ ಏನೇ ಇವಾಗ ಹಿಂಗಾಯ್ತು ನಿನ್ನ ಜೀವನ, ನನ್ನ ಜೀವನನೂ ಹಿಂಗಾಯ್ತು. ಏನು ಮಾಡೋಣ ಇವಾಗ? ನೋಡಿ ನಮ್ಮ ಅಕ್ಕಯ್ಯ ಎಷ್ಟು ಸಾದ್ರ ತಕೊಂತಾಳೆ ನಮ್ಮನ್ನು. ಅವ್ರವ್ರ ಮನೆ ತಕ್ಕೆ ಕೆಲ್ಸಕ್ಕೆ ಹೋಗ್ರಿ, ಅಲ್ಗೋಗ್ರಿ ಇಲ್ಗೋಗ್ರಿ, ದುಡ್ಡು ನನ್ನ ಕೈಗೆ ತಕೊಂಬಂದು ಕೊಡ್ರಿ ಅಂತಾಳೆ. ದುಡ್ಡು ಅವಳ ಕೈಗೆ ತಂದು ಕೊಡೋ ಅಂಥದ್ದೇನು? ಹೋಗಿ ಅಲ್ಲಿ ಪಾಪ ನಿಮ್ಮ ಅಪ್ಪಯ್ಯ ಒಬ್ಬನೇ ಕಷ್ಟಪಟ್ಟು ಮಾಡ್ಕೊಂಡು ತಿಂತಾನೆ. ಹೋಗನ್ ಬಾ, ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಅಪ್ಪ ಇಂತ ಮಾತಾಡೋಣ. ಊರಿಗೆ ಹೋಗಾನೆ. ಹೋಗನ್ ಕಣಮ್ಮ, ಊರಿಗೆ ಹೋಗನ್ ನಡಿ. ಇನ್ನೇನು ಮಾಡೋಣ? ಊರಿಗೆ ಹೋಗ್ಲಿಲ್ಲ ಅಂದರೆ ವಿಧಿ ಇಲ್ಲ, ಎಲ್ಲಿರಾನ ಹೇಳು? ಆ ದೊಡಮ್ಮಂತೂ ಹಂಗೆ ಬಾಯಿಗೆ ಬಂದಂಗೆ ಬೈತೈತಿ. ಆ ದೊಡಮ್ಮ ದುಡ್ಡು ಕಾಸು ಇದ್ದರೆ ಮಾತ್ರ ಅಲ್ಲಿ ಬರಮ್ಮ ಇಲ್ಲಿ ಬರಮ್ಮ ಕುಕ್ಕಳಮ್ಮ ನಿನ್ ಕಳಮ್ಮ ಅಂಬೋದು. ದುಡ್ಡು ಕಾಸು ಇಲ್ಲ ಅಂದರೆ ಆ ದೊಡಮ್ಮಂಗೆ ಹೆಂಗೆ ಬೈತೈತಿ. ಸುಮ್ಮನೆ ಊರಿಗೆ ಹೋಗನ್ ನಡಿಯಮ್ಮ. ಊರಿಗೆ ಹೋಗ್ಲಿಲ್ಲ ಅಂದರೆ ಯಾವುದು ಕೆಲಸ ಆಗಲ್ಲ. ಅಪ್ಪ ಇಂತಾಗೆ ಸೆನಕಿರನ್ ನಡಿ, ಅಪ್ಪ ದುಡಿತೈತಿ. ಇಲ್ಲಿಗೆ ಬಂದು ಕೂಕೊಂಡ್ರೆ ಅದು ನೋಡಿರು ಬೈತಾಳವಳು. ಇಲ್ಲಿಗೆ ಬರ್ತಾರೆ ಇಲ್ಲೆಲ್ಲನ ಮಾತಾಡೋಕ್ಕೆ ಅಂತ. ಇಲ್ಲಿಗೆ ಬಂದು ಕೂಕೊಂಡ್ರಂಗೆ ನಾ ಹೇಳ್ದಂಗೆ ಆಡ್ತಾಳೆ. ಇತ್ಲಾಗ ಹೋಗ್ತಾರೆ, ಅಲ್ಲಿ ಹೋಗಿ ಮಾರಿ ಕೂಕೊಂಡು ಮಾತಾಡ್ತಾರೆ ಅಂತ. ನಮ್ಮ ಹೋಗನ್ ಬಾ, ಊರಿಗೆ ಹೋಗನ್ ಬಾರಮ್ಮ. ಸುಮ್ಮನೆ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ. ಅಯ್ಯಪ್ಪ, ಮನೆಯಾಗಿದ್ದಿದ್ದು ನೆಮ್ಮದಿ ಇದನ್ನೆಲ್ಲೋದ್ರೂ ಸಿಗಲ್ಲ ಕಣಮ್ಮ. ನಮ್ಮ ಮನೆಯಾಗ ನಾವಿರಬೇಕು. ನಾನು ಒಳ್ಳೆ ಕೆಲಸ ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತೆ. ಹೋಗತ್ತ ಎಂಥ ಕೆಲಸ ಮಾಡ್ಕೊಂಡಲ್ಲಪ್ಪ ದೇವ್ರೇ. ಇವಾಗ ಏನಪ್ಪ ಮಾಡಲಿ ಅಮ್ಮಂಗಾಗೈತಿ. ಅಯ್ಯೋ ನಮ್ದು ಒಂಥರ ಇವಾಗ ಕಣಮ್ಮ, ಹೇಳ್ಬಾರ್ದು. ನೋಡು, ಮನೆ ಕೆಲ್ಸಕ್ಕೆ ಹೋಗ್ರಿ, ಅಲ್ಲಿ ದುಡೀರಿ ಇಲ್ಲಿ ದುಡೀರಿ, ದುಡ್ದು ನನ್ನ ಕೈ ತಕೊಂಬಂದು ಕೊಡ್ರಿ ಅಂತಾಳೆ. ಅಕ್ಕಯ್ಯ ಅಳ್ತಾಗ ಏನಂತ ಮಾತು ಕೇಳ್ಕೊಂಡು ನೋಡು. ಮುಂಚೆಗೆ ನಾವು ಊರಾಗಿದ್ದಾಗ ಅವಾಗ ಹೆಂಗೆ ಬರೋಳು ಮಂತಕ್ಕೆ ಮಾತಾಡಿಸ್ಕೊಂಡು ಅವಳೇ ಬರೋಳು ಅವಾಗ. ದುಡ್ಡು ಮಾಡ್ಕೊಂಡವಳು ನನ್ನ ತಂಗಿ ಚೆನ್ನಾಗಿ ದುಡ್ಡು ಇಕ್ಕೊಂಡವಳೆ ಅಂತ. ಯೋಟೊಂದು ದುಡ್ಡು ಇತ್ತಮ್ಮದೆಲ್ಲ ಏನಾಯ್ತು ಅಂಬೋದೇ ಗೊತ್ತಾಗ್ಲಿಲ್ಲ ಕಣ. ಹಂಗಾತು ಯಾತ್ಯಾತು ಖರ್ಚಾಯ್ತು ಏನು? ಅದಕ್ಕೆ ಮತ್ತೆ ಇದ್ದಾಗ ಒಂದು 4 ಕಾಸು ಬಚ್ಚಿಕ್ಕೋಬೇಕು ಅಂಬೋದು ಐತೆ ಅಂತ ಮೆರಿಯಕ್ಕೆ ಹೋದ್ರೆ ಕದೆ ಇಲ್ದಂಗೆ ಆಗುತ್ತೆ. ತುಂಬ ಬೇಜಾರಾಗ್ತೈತೆ. ಹೋಗತ್ತ ಇದೊಳೆ ಸವಾಸ ಆತಮ್ಮ. ಅಲ್ಲೋಡಮ್ಮ, ಮೇಸ್ತ್ರಿ ಅಂಕಲು ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಡೆ ವಾಕ್ ಮಾಡಕ್ಕೆ ಬರ್ತಾರೆ ಕಣಮ್ಮ. ಅಪ್ಪ ಕೆಲಸ ಮಾಡುತ್ತಲ್ಲ, ಮೇಸ್ತ್ರಿ ಅಂಕಲ್ ಬರ್ತಾ ಇದ್ದಾರೆ. ಅಣ್ಣ ಅಣ್ಣ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ, ಇಲ್ಲೇ ವಾಕ್ ಮಾಡ್ತಾ ಇರ್ತೀನಿ, ಡೈಲಿ ಬರ್ತಾ ಇರ್ತೀನಿ. ಏನಿಲ್ಲ ಅಣ್ಣ, ನಮ್ಮಯ್ಯ ಬರ್ತೈತೆ ಕೆಲಸಕ್ಕೆ. ಬರ್ತಾನಮ್ಮ, ಡೈಲಿ ಬರ್ತಾನೆ. ಅವನು ಏನು ಕೆಲಸ ಒಂದು ದಿನ ಮಿಸ್ ಮಾಡಲ್ಲ, ಡೈಲಿ ಬರ್ತಾರೆ ಕೆಲಸಕ್ಕೆ. ಯಾಕೆ? ಮೇಸ್ತ್ರಿ ಅಂಕಲ್, ನಮ್ಮ ಅಪ್ಪಾಜಿಗೆ ಹೇಳ್ತೀರಾ ನೀವು? ನಮ್ಮ ಅಪ್ಪಾಜಿಗೆ ಹೇಳ್ತೀರಾ? ನಿಮ್ಮ ಮಗಳು ಅಂಗಡಿ ಹಾಕಿದ್ರು, ನೀನು ಹೇಳ್ತೀನಿ, ನಿಮ್ಮ ಮಗಳು ಅಂಗಡಿ ಹಾಕಿರೋದೆಲ್ಲ ಬೆಂಕಿ ಹತ್ಕೊಂಡು ಎಲ್ಲ ಸುಟ್ಟು ಹೋಗೈತಿ. ಏನೂ ಇಲ್ಲ ಅವರಿಬ್ರು ಇವಾಗ. ಅವ್ರ ಅಕ್ಕರ ಮನೆಗಿದ್ದಾರೆ. ಅವ್ರು ತುಂಬ ಇವ್ರನ್ನ ಇವಾಗ ಕೀಳಾಗಿ ನೋಡ್ತಾರೆ. ಹೋಗಿ ಕರ್ಕೊಂಡು ಬನ್ನಿ. ಇನ್ನು ಹೇಳ್ತೀನೋ ನಿಮ್ಮ ಮಗಳು ನಿಮ್ಮ ಮನೆಯಾಗ ಇರಲಿ ಅಂತ ಹೇಳ್ರಿ ಅಂಕಲ್ ನಮ್ಮ ಅಪ್ಪಾಜಿಗೆ. ನಮ್ಮನ್ನು ಬಂದು ಕರ್ಕೊಂಡು ಹೋಗಕ್ಕೆ ಹೇಳ್ರಿ ಮೇಸ್ತ್ರಿ ಅಂಕಲ್. ನಾನು ಹೇಳ್ದೆ ಕಣಮ್ಮ, ಇದರಲ್ಲಿ ನಿಮ್ಮದೇ ತಪ್ಪಿರೋದು. ನಿಮ್ಮ ಅಮ್ಮನೇ ಬಂದಿರೋದು. ನೋಡಿ, ಯಾರು ಮಾಡಿಕೊಟ್ಟಿದ್ದು ಅದು 1 ನಿಮಿಷದಲ್ಲಿ ಸುಟ್ಟು ಬೂದಿ ಆಗ್ಬೋದು. ನಾವು ದುಡ್ದಿರೋದು, ನಮ್ಗೆ ಕಷ್ಟಪಟ್ಟು ದುಡ್ದಿರೋದು ನಮಗೆ ಉಳಿತೈತೆ ಅಷ್ಟೇ. ಬಿಟ್ಟರೆ ನೋಡು, ಅವ್ನು ಅಂಗಡಿ ಮಾಡಿಕೊಟ್ಟ, ನಾನು ಹೆಂಗೋ ಜೀವನ ಮಾಡ್ತೀನಿ ಅಂತ ಹೇಳಿ ಬಂದೆ ಅಮ್ಮ ನೀನು. ನನಗೆಲ್ಲ ವಿಷಯ ಗೊತ್ತಾಯಿತು. ರುದ್ರೇಶ್ ಅನ್ನೋನ್ನ ನೀನು ಇಷ್ಟಪಟ್ಟು ಬಂದಿರೋದು ಕಣಮ್ಮ. ಸುರೇಂದ್ರ ತುಂಬ ಒಳ್ಳೆಯವನು. ನೀನು ಅದು ಬಿಟ್ಬಿಟ್ಟು ಅವನ ಜೊತೆ ನೆಟ್ಟಗೆ ಸಂಸಾರ ಮಾಡೋದು ಬಿಟ್ಟು ನೀನು ಇವ್ನ ಯಾರನ್ನೋ ನಂಬ್ಕೊಂಡು ಬಂದಿದ್ದಕ್ಕೆ ನೋಡು, ನೀನೆಲ್ಲನ ನನಗೆ ಮಾಡಿಕೊಡ್ರಿ ಅಂತೇಳಿ ಎಲ್ಲ ಕೇಳಿಕೊಂಡು ಮಾಡಿಸ್ಕೊಂಡಿದ್ದೀಯ ಅಂಗಡಿನ. ಆದರೆ ಕಂಡವ್ರು ಮಾಡಿಕೊಟ್ಟಿರೋದು ಒಂದು ಕ್ಷಣದಲ್ಲಿ ಸುಟ್ಟು ಬೂದಿ ಆಗ್ಬಿಡ್ತು. ನೀನು ಯೋಚನೆ ಮಾಡು ಸ್ವಲ್ಪ. ನಮಗೆ ಉಳಿತೈತೆ ಬಿಟ್ಟರೆ, ಆದರೆ ಇವನು ನಿನಗೆ ತೊಗೊಂಬಂದು ಕೊಡ್ತಾ ಇರ್ಬೋದು. ಆದರೆ ಅವ್ರ ಹೆಂಡ್ತಿಯಲ್ಲಿ ಬೇಜಾರು ಮಾಡ್ಕೊಂಡಿರ್ತಾಳೆ, ನೊಂದ್ಕೊಂಡಿರ್ತಾಳೆ. ಒಬ್ಳು ಈ ಒಂದು ಹೆಣ್ಣು ನೊಂದ್ಕೊಂಡ್ರೆ ಒಳ್ಳೇದಾಗೋದಿಲ್ಲ. ಆ ಹುಡುಗಿ ಎಷ್ಟು ಬೇಜಾರಾಗ್ತಾಳೆ ಹೇಳು? ಆ ಹುಡುಗಿ ಬೇಜಾರಾದ್ಲೋ ಇಲ್ವೋ ನಿನಗೆ? ಅವಾಗೆಲ್ಲ ಅಂಗಡಿ ಮಾಡಿಕೊಟ್ಟಾಗ ರುದ್ರೇಶ್ ಹೆಂಡ್ತಿ ರೋಜಾ ಪಾಪ ಒಳ್ಳೆ ಹುಡುಗಿ. ಆ ಹುಡುಗಿ ಅವಾಗ ತುಂಬ ಬೇಜಾರಾಗಿರ್ತಾಳೆ. ಆ ಬೇಜಾರಾಗಿದ್ದು ಆ ಹುಡುಗಿ ಅಂದಿದ್ದು ಅದು ನಿಮಗೆ ಇದರಲ್ಲಿ ತೋರಿಸುತ್ತೆ. ನೋಡ್ರಿ ಯಾವ ರೀತಿ ಆಯಿತು ಅಂತ ಹೇಳಿ. ಅಂಗಡಿ ಎಲ್ಲ ಸುಟ್ಟು 1 ನಿಮಿಷದ ಸುಟ್ಟು ಎಲ್ಲನ ಬೂದಿ ಆಗ್ಬೇಕಾದ್ರೆ. ಅಂಕಲ್, ನಮ್ಮ ಅಪ್ಪಾಜಿಗೆ ಹೇಳ್ತೀರಾ ಮೇಸ್ತ್ರಿ ಅಂಕಲ್ ನೀವು? ಪ್ಲೀಸ್ ನಮ್ಮ ಅಪ್ಪಾಜಿಗೆ ಹೇಳ್ರಿ ಅಂಕಲ್. ಅವನು ಏನು ಅಂಬೋದಿಲ್ಲಮ್ಮ. ನಿಮ್ಮ ಅಪ್ಪಾಜಿ ಎಂಥವ್ರಂತ ನನಗೆ ಗೊತ್ತು. ಅವ್ನು ತುಂಬ ಒಳ್ಳೆಯವನು. ಅವ್ನ ಕೆಲಸ ಆಯಿತು, ಅವನಾಯಿತು. ಒಬ್ಬರು ಸುದ್ದಿಗೆ ಹೋಗಲ್ಲ, ಏನಿಲ್ಲ. ಅವನು ನೀಟಾಗಿ ಕೆಲಸ ಮಾಡ್ತಾನೆ, ಸಂಬಳ ಕೇಳ್ತಾನೆ ಅಷ್ಟೇ. ಪಕ್ಕ ಕೆಲಸ, ಪಕ್ಕ ಸಂಬಳ. ನೀಟಾಗಿ ಕೆಲಸ ಮಾಡ್ತಾನೆ. ಎಲ್ಲದರಲ್ಲೂ ಅವನು ಇವತ್ತು ನನಗೆ ಅವನು ಒಳ್ಳೆ ರೀತಿಲಿ ಕಂಡಿದ್ದಾನೆ. ಅಂತ ಕೆಟ್ಟ ರೀತಿಯಲ್ಲಿ, ಕೆಟ್ಟ ಬುದ್ಧಿಯಲ್ಲಿ ನಾನು ಯಾವತ್ತೂ ಅವನು ನೋಡಿಲ್ಲ. ತುಂಬ ಚೆನ್ನಾಗಿ ಅವನು ನನಗೆ ಅಡ್ಜಸ್ಟ್ ಆಗ್ತಾನೆ. ನನಗೆ ಕೆಲಸದಲ್ಲಾಗಲಿ, ಬೇರೆ ನನ್ನ ಪರ್ಸ್ನಲ್ ವಿಷಯದಾಗಲಿ, ಅವನು ನಮ್ಮನೆ ವಿಚಾರಕ್ಕಾಗಲಿ ಹೇಳೋ, ನಮ್ಮ ಮನೆ ಕೆಲಸ ಏನು ಹೇಳಿದ್ರು ಅವ್ನು ನನಗೆ ತುಂಬ ಅಡ್ಜಸ್ಟ್ ಆಗ್ತಾನೆ. ಒಳ್ಳೆ ಮನುಷ್ಯ. ಅಂಥ ಮನುಷ್ಯನಿಗೆ ನೀವು ಇವತ್ತು ಮೋಸ ಮಾಡಿ ಬಂದಿರೋದಕ್ಕೇ ನಿಮ್ಗೆ ಒಳ್ಳೇದಾಗಿಲ್ಲ.
ಒಳ್ಳೆಯವ್ರಿಗೆ ಮೋಸ ಆಗ್ತಾ ಇದೆಯಾ ಅಂತಂದರೆ ತುಂಬ ಒಳ್ಳೆಯವನು ಕಣಮ್ಮ ಅವನು. ನೀನು ಅವನಿಗೆ ಮೋಸ ಮಾಡಿ ಬಂದಿದ್ದಕ್ಕೆ ನೀನು ಉದ್ಧಾರ ಆಗಲಿಲ್ಲ. ಯಾರನ್ನೋ ನೆಚ್ಕೊಂಡು ಬಂದಿದ್ದೀನಿ ನೋಡು. ಅವನು ಸುರೇಂದ್ರಂದು ಅವಾಗ ಹೆಂಗೆ ರುದ್ರೇಶಂದು ಹೆಂಗೆ ನಡೆಯೋದು. ಇವಾಗ ಅದೇ ಅವನು ನಡೆದಂಗೆ ಆಯಿತು. ಇಲ್ಲಿಗೆ ಬರಬೇಕಾಗಿತ್ತು, ಅವನು ಎಲ್ಲನ ಕೈಯಲ್ಲಿರೋ ಲಕ್ಷ್ಮಿ ಎಲ್ಲ ನಿಂತ್ಕೋಬೇಕಾಗಿತ್ತು. ನಿನಗೆ ಈ ರೀತಿ ಆಗಬೇಕಾಯ್ತು. ಎಲ್ಲ ವಿಷಯ ಗೊತ್ಕಣಮ್ಮ ನನಗೆ, ಹೆಂಗಾಯ್ತು ಏನು ಎತ್ತ ಅಂತೇಳಿ ಎಲ್ಲ ಗೊತ್ತಾಯಿತು. ಹೇಳ್ತಿದ್ದ ರುದ್ರೇಶ್, ಅಣ್ಣ ನಡೆಯಲ್ಲ ಅಣ್ಣ ಮೊದಲಂಗೆ, ಒಂದೇ ದಿನ 2-3 ಲಕ್ಷ ಸೋತೆ, 5 ಲಕ್ಷ ಸೋತೆ, ಹಿಂಗೆ ಹೋಗ್ಬಿಡ್ತಾಣ ದುಡ್ಡೆಲ್ಲನ ಅಂತ ಹೇಳ್ತಿದ್ದ. ಇಪ್ಪಟ್ಟು ಅದನ್ನ ಕೈ ಬಿಟ್ಟಾಕ ಸುಮ್ಮನಾಗಪ್ಪ ಅಂತ ಹೇಳಿದ್ದೀನಿ. ಯಾರೂ ಆಗಲ್ಲ ಕಣಮ್ಮ, ಕಟ್ಕೊಂಡಾರ ಕೊನೆ ತನಕ, ಇಟ್ಕೊಂಡಾರ ಇರೋ ತನಕ ಅಷ್ಟೇ ಕಣಮ್ಮ. ಹೆಂಗೋ ನಮಗೆ ಹೋಗಕ್ಕೆ ಮಕ ಇಲ್ಲ. ಅವ್ರಿಗೆ ಹೇಳೋಣ ನೀನು, ನಮ್ಗೆ ಅಲ್ಲಿ ಹೋಗೋಕ್ಕೆ ಮಕ ಇಲ್ಲ. ಇಲ್ಲ ಸುಮ್ಮನೆ ಹೋಗ್ರಿ, ಊರಿಗೆ ಹೋಗಿ ಮಾತಾಡ್ಸ್ರಿ. ಏನೋ ಹಿಂಗಾಗೈತಪ್ಪ, ಏನು ಮಾಡೋಕ್ಕಾಗುತ್ತೆ, ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲ, ಚೆನ್ನಾಗಿರ್ತೀವಿ ಅಂತೇಳಿ ಚೆನ್ನಾಗಿ ಇತ್ಕೊಂಡು ಹೋಗ್ರಿ. ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವುದು ಇರೋದಿಲ್ಲ. ಹೋಗ್ರಿ, ಊರಿಗೆ ಹೋಗಿ ಮನೆ ತಕ್ಕ ಹೋಗ್ರಿ. ಏನಂತ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ. ಅದಕ್ಕೆ ಮತ್ತೆ ಯಾರೂ ಆಗಲ್ಲ ಕಣಮ್ಮ. ಎಲ್ಲ ಚೆನ್ನಾಗಿದ್ರೇನೆ, ಸಂಬಂಧಿಕರಾಗಲಿ, ಬಂಧು ಬಳಗಾಗಲಿ, ಯಾರೇ ಆಗಲಿ ಎಲ್ಲ ಚೆನ್ನಾಗಿದ್ರೇನೆ. ಇವತ್ತು ನೋಡು ನಿಮ್ಮ ಅಕ್ಕನೇ ಯಾರೂ ಸೇರಲ್ಲ ಅಂತ ಹೇಳ್ತೀರಿ ನೀವು. ನಮ್ಮ ಅಕ್ಕನೇನೆ ಇವಾಗ ನಮ್ಮನ್ನು ಸೇರ್ತಾ ಇಲ್ಲ. ಹೆಂಗೆ ಮಾತಾಡ್ತಾಳೆ ನಮ್ಮ ಅಕ್ಕನೇ, ಹೆಂಗೆ ಬೈತಾಳೆ ನಮಗೆ. ಬೋಲ್ ಬೇಜಾರಾಗ್ತೈತೆ. ಯಾರೂ ಆಗಲ್ಲ, ಅಕ್ಕ ತಂಗಿಯವರಾಗಲಿ, ಅಣ್ಣ ತಮ್ಮಗಳಾಗಲಿ ಎಲ್ಲ ಚೆನ್ನಾಗಿದ್ರು. ಒಂದಿಷ್ಟು ಕೆಟ್ಟು ಬಂದೈತೆ ಅವ್ರ ಸಂಸಾರದಲ್ಲಿ ಅಂತಂದರೆ ಯಾರೂ ಬೆಲೆನೂ ಕೊಡೋದಿಲ್ಲ ಕಣಮ್ಮ, ಬೆಲೆ ಕೊಡೋದಿಲ್ಲ. ನೋಡಮ್ಮ, ನೀನು ಒಳ್ಳೆ ಹುಡುಗ ಅಂತ ಹುಡುಗನ ಬಿಟ್ಬಿಟ್ಟು ಇವತ್ತು ಸಂಸಾರ ಹಾಳು ಮಾಡ್ಕೊಂಡು ಇವತ್ತು ಅದಕ್ಕೆ ಮತ್ತೆ ಯಾರನ್ನ ದೊಡ್ಡರು ಹೇಳಿದ್ದು ಕೇಳಬೇಕು. ಏನು ಕೇಳ್ತಾರೆ ಏನು ಅಂತ ಅವ್ರಿಗೆ ಎದ್ದಿದ್ರಿಗೆ ಮಾತಾಡ್ಕೊಂಡು ಹಿಂಗೆ ಮಾಡ್ಕೊಂಡ್ರಿ. ನಾನು ಹೇಳ್ತೀನಮ್ಮ, ಹೋಗ್ರಿ. ಊರಿಗೆ ಹೋಗ್ರಿ. ನಾನು ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ಸಿಕ್ಕಿದ್ರು ಕಣ, ಹಿಂಗೆ ಹೇಳಿದೆ ಅವ್ರಿಗೂ ಪಾಪ ಹಿಂಗೆ ಆಗ್ಬಿಟ್ಟೈತಂತೆ ಅಂತ ನಾನು ಎಲ್ಲ ಮಾತಾಡ್ತೀನಿ. ಹೋಗ್ರಿ, ನೀವು ಊರಿಗೆ ಹೋಗ್ರಿ, ನಾನು ಒಂದ್ಸತಿ ಫೋನ್ ಮಾಡ್ತೀನಿ. ಮತ್ತೆ ಒಳಗೆ ಬಿಡ್ಕೊಬಲ್ಲ ಅಂತ ಏನಾನ ಅಂದರೆ ಏನು ಮಾಡೋಣ. ಹೋದ್ರೂ ಅದು ಮೊದಲೇ ಆಗಲಿಲ್ಲ ಅಂತ ಜನ ಜಾಸ್ತಿ ನಮ್ಮೂರಲ್ಲಿ, ಅದಕ್ಕಾಗಿ ಕಣಣ. ಒಂದ್ಸತಿ ಹೇಳಿರ್ತೀನಿ, ಹೋಗ್ರಿ, ಫೋನ್ ಮಾಡಿ ಹೇಳ್ತೀನಿ. ಸರಿ ಅಂಕಲ್, ಯಾಕಂದರೆ ಅಲ್ಲಿ ಒಂಥರ ಇವಂಗೆ ಹೋಗಕ್ಕೆ ನಾಚಿಕೆ ಆದಂಗೆ ಆಗ್ತೈತೆ, ಅದಕ್ಕೆ ಅಂಕಲ್. ಸರಿ ಆಯ್ತಮ್ಮ, ಹೋಗ್ರಿ, ಒಂದ್ಸತಿ ಫೋನ್ ಮಾಡ್ತೀನಿ ಅವನಿಗೆ. ಹೋಗೋಣ. ಮೇಸ್ರಿ ಅಂಕಲ್ ಫೋನ್ ಮಾಡಿರಿ, ಹೇಳಿರಿ, ಕೇಳ್ತಾರೆ. ನಿಮ್ಮಪ್ಪ ಯಾಕೆ ಕೇಳುತ್ತೆ ಅದಕ್ಕೇನೆ. ಹೋಗೋಣ, ಊರಿಗೆ ಹೋಗೋಣ. ಸುಮ್ಮನೆ ಇವಳು ತಗೊಂಡಿಸ್ಕೊಂಡಿಲ್ಲ ಯಾರು ಇರ್ತಾರೆ. ನೋಡಿ ಹೋಗೋಣ. ದೊಡ್ಡಮ್ಮ ಇಂತ ಯಾರು ಬೈಸ್ಕೊಂಡಿರ್ತಾರೋ ನನ್ಗೆ ಗೊತ್ತು. ಒಳ ಬಚ್ಚಿ ನಮ್ಮ ಅಪ್ಪನೇ ನಿಸ್ಕೊಂಡ್ರೆ. ನಡಿಯಮ್ಮ ಹೋಗೋಣ. ಏನೋ ನಂಬ್ಲೇಳಪ್ಪ, ಏನಂಬತ್ತು ನೋಡೋಣ ಅದೆಲ್ಲ. ಏನಂಬತ್ತೋ ಏನೋ, ನಡಿ ಹೋಗೋಣ. ಏನೋ ನಂಬ್ಲೇಳು, ನೀನೇ ದೊಡ್ಡನಪ್ಪ ಅನ್ಬೇಕು. ಇವಾಗ ಏನು ಮಾಡೋಣ ಹೇಳು? ಏನು ಮಾಡೋಕ್ಕಾಗಲ್ಲ. ಇವಾಗ ನಮಗಿಂತ ಪರಿಸ್ಥಿತಿ ಬಂದೈತೆ ಅಂದರೆ ಅವಳ್ತಾಗ ಯಾರು ಅನ್ನಿಸ್ಕೊಂತಾರ. ಮೇಳಿಲಿ ಇವಳ್ತಾಗ ಏನು ಅನ್ನಿಸ್ಕೊಂಡಿರ್ತೀಯ, ಸುಮ್ಮನೆ ಹೋಗಲ್ಲ, ನೆಟ್ಟಿಗೆ ಇರೋಕ್ಕಾಗಲ್ವೇ ಅಂತ ಬೈಲಿಲ್ವಿ. ಮತ್ತೆ ನಮ್ಮ ದೊಡ್ಡಮ್ಮ ಒಳ್ಳೇದಲ್ಲ. ನಡಿಯಮ್ಮ, ಟೈಮ್ ಹೋಗೋಣ. ಇಲ್ಲಿ ನನ್ನ ಬೇಡ, ನಡಿಯಮ್ಮ ಹೋಗೋಣ. ನಡಿ, ಊರಿಗೆ ಹೋಗೋಕ್ಕೆ ತೀರ್ಮಾನ ಮಾಡೀವಿ ನಾನು ಸುಪ್ಪಿ. ನೋಡ್ಬೇಕಾದಲ್ಲಿ ಏನೋ ಅಂಬುತ್ತೋ ಏನೋ ನಮ್ಮ ಅಯ್ಯಪ್ಪ, ಏನೋ ನಂಬ್ಲೇಳು. ಹೋಗ್ತೀವಿ. ಅಂಗಡಿ ಇತ್ತು, ಅಂಗಡಿ ಏನೋ ಮಾಡ್ಕೊಂಡು ಹಂಗೆ ಜೀವನ ಮಾಡ್ತೀವಿ ಅಂತಿದ್ವಿ. ಅಂಗಡಿ ಇರೋದಕ್ಕೋಸ್ಕರ ನಮ್ಮ ಅಕ್ಕ ಬಿಡು, ಅಂಗಡಿ ಐತೆ, ನನಗೆ ಕೆಲಸನೂ ಸಿಗುತ್ತೆ, ಅಲ್ಲೆಲ್ಲ ಓದ್ಕೊಂಬರ್ಬೋದು, ದುಡ್ಡು ಕಾಸು ಎಲ್ಲ ಚೆನ್ನಾಗಿ ನಾನೇ ಓದ್ಕೋಬೋದು ಅಂತ ಇದ್ಲು. ಯಾಕಂದರೆ ರುದ್ರೇಶ್ ಅವ್ರು ಮಾಡಿಕೊಟ್ಟಿದ್ದು. ಮತ್ತು ನನಗೆ ಬಿಡು ಅಂತಾರೆ ಅಂತೇಳಿ ಅಂಗಡಿ ಒಂದು ವಿಚಾರಕ್ಕೋಸ್ಕರ ಅವಳು ಸುಮ್ಮನಿದ್ಲು ಅಷ್ಟೇ. ಇವಾಗ ಅಂಗಡಿನೂ ಹೋಯ್ತಲ್ಲ, ಇವಾಗ ಏನೂ ಇಲ್ಲ ಇವ್ರತಾಗೆ ಅಂತ ಹೇಳಿ ನಮ್ಗೆ ಇಷ್ಟೊಂದು ಕೀಳಾಗಿ ನೋಡ್ತಾ ಇದ್ದಾಳೆ ನಮ್ಮ ಅಕ್ಕ. ನೀವು ಕೆಲ್ಸಕ್ಕೆ ಹೋಗ್ರಿ, ಮನೆ ಕೆಲಸ ನೋಡಿದ್ದೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಅದಕ್ಕೆ ಅವಳ್ತಾಗ ಯಾರು ಅನ್ನಿಸ್ಕೊಂಡಿರ್ತಾರೆ. ನಮ್ಮ ಅಯ್ಯಪ್ಪ ಏನಾನ ಅಂಬ್ಲೇಳು, ಏನಾನ ಮಾಡ್ಲೇಳು. ಹೋಗ್ತೀವಿ, ಹೋಗಕ್ಕೆ ನಿರ್ಧಾರ ಮಾಡಿದ್ದೀವಿ. ಮೇಸ್ರಿ ಅಂಕಲ್ ಹತ್ರನೂ ಮಾತಾಡಿದ್ದಾಳೆ ನನ್ನ ಮಗಳು. ಮೇಸ್ರಿ ಅವ್ರಿಗೆ ಹೇಳಿದ್ದೀವಿ, ಹೇಳಪ್ಪ ಹೇಳ್ರಿ ಅಣ್ಣ ಅಂತ ಹೇಳಿದ್ದೀವಿ ಮೇಸ್ರಿ ಅಣ್ಣಗೂ. ಯಾಕಂದರೆ ನಮ್ಮ ಅಯ್ಯಪ್ಪ ಇವ್ರತಾಗೆಲ್ಲ ಕೆಲಸ ಮಾಡೋದು, ಅದಕ್ಕೆ ಹೇಳಿದ್ದೀವಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.